ನಮಸ್ಕಾರ ಸ್ನೇಹಿತರೆ, ದೇಶದ ಅತಿದೊಡ್ಡ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ ನೀಟ್ ಯುಜಿ 2026 ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿಯ ಫಲಿತಾಂಶದಲ್ಲಿ ಅಲೆನ್ ಕೆರಿಯರ್ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳು ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಬೆಂಗಳೂರಿನಿಂದ ಹಿಡಿದು ಅಖಿಲ ಭಾರತ ಮಟ್ಟದ ಹೊರಗೆ ಎಲೆನ್ ಸಂಸ್ಥೆಯ ವಿದ್ಯಾರ್ಥಿಗಳು ಮೆರೆದ ಹವಾ ಹೇಗಿದೆ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಮೊದಲಿಗೆ ನಮ್ಮ ಬೆಂಗಳೂರು ಕೇಂದ್ರದ ಅದ್ಭುತ ಸಾಧನೆ ಬಗ್ಗೆ ನೋಡೋಣ. ಬೆಂಗಳೂರು ಎಲೆನ್ ಸಂಸ್ಥೆಯ ತರಗತಿ ವಿಭಾಗದ ವಿದ್ಯಾರ್ಥಿಯಾದ ದಿಗಂತ್ BS ಅಖಿಲ ಭಾರತ ಮಟ್ಟದಲ್ಲಿ 64ನೇ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿ ಶ್ರೇಯಾಂಕ್ ಜೆ ಅವರು 94ನೇ ರ್ಯಾಂಕ್ ಗಳಿಸಿ ಮಿಂಚಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಎಲೆನ್ ದಕ್ಷಿಣ ವಲಯ ಮುಖ್ಯಸ್ಥರಾದ ಮಹೇಶ್ ಯಾದವ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. Hello everyone, I am Mahesh Yadav, Head Academics and Vice President of Ellen South India. So today we have got the NEET result out, or re-NEET result out, where we have got 4 students in top 100 from the South India. If we talk about the nationally, then All India rank 1, 2, 4, 7, 9. We have got 5 students in top 10, right, from the northern side of Ellen other centers. Here from the Bangalore, we have 64 All India rank, 94 we have got with us. So best result if we talk about the South India this year we have got, and students are there with us. ಈಗ ಅಖಿಲ ಭಾರತ ಮಟ್ಟದಲ್ಲಿ ಫಲಿತಾಂಶದತ್ತ ಕಣ್ಣಾಡಿಸುವುದಾದ್ರೆ ರಾಷ್ಟ್ರ ಮಟ್ಟದ ಟಾಪ್ 10 ಪಟ್ಟಿಯಲ್ಲಿ 5 ಸ್ಥಾನಗಳು ಎಲೆನ್ ವಿದ್ಯಾರ್ಥಿಗಳ ಪಾಲಾಗಿವೆ. ಆರ್ಯನ್ ಗುಪ್ತಾ 720ಕ್ಕೆ 715 ಅಂಕಗಳು ಪಡೆದ್ರೆ ಪನ್ಶುಲ್ ಬನ್ಸಲ್ ಕೂಡ 720ಕ್ಕೆ 715 ಅಂಕ ಪಡೆದು 2ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಆಯುಷ್ ಬಲೋಟಿಯಾ 715 ಅಂಕ ಪಡೆದ್ರೆ ಆರ್ಯನ್ ದುಬೆ, ಗೌರವ್ ಸಿಂಗ್ 7 ಮತ್ತು 8ನೇ ಸ್ಥಾನ ಪಡೆದಿದ್ದಾರೆ. ಈ ಸಾಧನೆಗೆ ಎಲೆನ್ ಸಂಸ್ಥೆಯ ಬೋಧನಾ ಪದ್ಧತಿ ಮತ್ತು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ನನ್ನ ಹೆಸರು ದಿಗಂತ್ ಅಂತ. ನಾನು ಆಲ್ ಇಂಡಿಯಾ ರ್ಯಾಂಕ್ 64. ಇವತ್ತು ತುಂಬ ಸಂತೋಷ ಆಗ್ತಿದೆ ನನಗೆ. 2 ವರ್ಷದ ಕಠಿಣ ಕಷ್ಟಪಟ್ಟು ಇವತ್ತು ಇಷ್ಟು ಚೆನ್ನಾಗಿರೋ ರಿಸಲ್ಟ್ ನೋಡಿ ತುಂಬ ಖುಷಿ ಆಗ್ತಿದೆ. ಇದರಲ್ಲಿ ಅಲೆನ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. 2 ವರ್ಷ ಕೂಡ ನನ್ನ ಟೀಚರ್ಸು ಯಾವಾಗಲೂ ನನ್ನನ್ನು ಮೋಟಿವೇಟ್ ಮಾಡ್ತಾ, ನನ್ನ ಮಾರ್ಕ್ಸ್ ಕಮ್ಮಿ ಬಂದ್ರೇನು ಚೆನ್ನಾಗಿ ಮಾಡ್ಬೋದು, ನೀನು ಆಲ್ ಇಂಡಿಯಾದಲ್ಲಿ ಚೆನ್ನಾಗಿ ರ್ಯಾಂಕ್ ತೆಗಿಬೋದು ಅಂತ ಹೇಳಿ ಹೆಲ್ಪ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಇನ್ನು ಒಟ್ಟಾರೆ ಫಲಿತಾಂಶವನ್ನು ವಿಶ್ಲೇಷಿಸುವುದಾದ್ರೆ ಟಾಪ್ 100ನಲ್ಲಿ 44 ವಿದ್ಯಾರ್ಥಿಗಳು ಎಲೆನ್ ಸಂಸ್ಥೆಯವರಾಗಿದ್ದಾರೆ. NTA ಬಿಡುಗಡೆ ಮಾಡಿರುವ 690ಕ್ಕೂ ಹೆಚ್ಚು ಅಂಕ ಗಳಿಸಿದ ದೇಶದ ಅಗ್ರ 138 ವಿದ್ಯಾರ್ಥಿಗಳಲ್ಲಿ 60 ವಿದ್ಯಾರ್ಥಿಗಳು ಎಲೆನ್ ಸಂಸ್ಥೆಗೆ ಸೇರಿದವರಾಗಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಎಲೆನ್ ಸಂಸ್ಥೆಯ CEO ನಿತಿನ್ ಕುಕ್ರೇಜಾ ಅವರು ಎಲ್ಲ ಸಾಧಕ ವಿದ್ಯಾರ್ಥಿಗಳಿಗೆ ಮತ್ತು ಮಾರ್ಗದರ್ಶನ ನೀಡಿದ ಶಿಕ್ಷಕರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ನಂದು ನೀಟಲ್ಲಿ 94 ರ್ಯಾಂಕ್ ಬಂದಿದೆ. ತುಂಬ ಹೆಮ್ಮೆ ಆಗ್ತಾ ಇದೆ. ಇವತ್ತು ಈ ದಿನ ಎಲ್ಲರಿಗೂ ಸಿಗಲ್ಲ, ಮತ್ತು ಜೀವನದಲ್ಲಿ 1-2 ದಿನ ಇರುತ್ತಷ್ಟೇ ಈ ಥರ. 2 ವರ್ಷದ್ದು ಕಠಿಣ ಪ್ರಿಪ್ರೇಷನಿಂದ ಇದು ಬಂದಿರೋದು. ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನೆಲ್ ಕಡೆಯಿಂದ ಕೂಡ ಹಾರ್ದಿಕ ಅಭಿನಂದನೆಗಳು. ನೀವು ಮತ್ತು ನಿಮ್ಮ ಸ್ನೇಹಿತರು ನೀಟ್ 2026 ಬರೆದಿದ್ರೆ ನಿಮ್ಮ ಅಂಕ ಅಥವಾ ರ್ಯಾಂಕ್ ಎಷ್ಟು ಬಂದಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.